ಬಂದೆಯ ಗುರುರಾಯ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಇವತ್ತು ಸ್ಟುಡಿಯೋದಲ್ಲಿ ನಿಜಕ್ಕೂ ಗುರುರಾಯರೇ ಬಂದಿದ್ದಾರೆ. ಗುರುರಾಯ ಪಾತ್ರಧಾರಿ ಪರೀಕ್ಷಿತ್ ಅವರನ್ನ ಮೊದಲೇ ಮಾತಾಡಿಸ್ಬಿಡೋಣ. ಪರೀಕ್ಷಿತ್ ಅವರ ಇಷ್ಟೊಂದು ಮಹಾತ್ಮರ ಪಾತ್ರ ನಿರ್ವಹಿಸೋದ್ರ ಜೊತೆಗೆ ಅಪಾರ ಜನಮೆಚ್ಚುಗೆ ಗಳಿಸಿದಿರಿ, ಜನರ ಸ್ಪಂದನೆ ನೋಡ್ತಾ ಇದ್ರಿ, ಏನು ಅನಿಸ್ತಾ ಇದೆ ನಿಮಗೆ? ಮೇಡಮ್, ಒಂದು ಕಡೆ ಸಂತೋಷ ಆಗುತ್ತೆ, ಇನ್ನೊಂದು ಮುಖದಲ್ಲಿ ಹೆದರಿಕೆ ಆಗುತ್ತೆ. ಯಾಕೆಂದರೆ ಒಂದು ಮೊದಲನೇದರಲ್ಲೇ ನಮ್ಮ ಎಲ್ಲ ಹಿರಿಯರ ಸಹಕಾರದಿಂದ ಈ ಮೆಚ್ಚುಗೆ ಗಳಿಸಿದ್ನಲ್ಲ ಅನ್ನೋ ಸಂತೋಷ, ಇದನ್ನೇ ಮಹಾತ್ಮರ ಪಾತ್ರದಲ್ಲಿ ಕ್ಯಾರಿ ಓವರ್ ಮಾಡೋಕ್ಕಾಗತ್ತಾ ಅನ್ನೋ ಹೆದರಿಕೆ. ಇದ್ರ ಮಧ್ಯೆ ಹೋಮ್ ವರ್ಕ್ ಮಾಡ್ಕೋತಾ ಇದ್ದೀನಿ ನಾನು, ಮುಂದೆ ಹೇಗೆ ಆ್ಯಕ್ಟಿಂಗ್ ಜವಾಬ್ದಾರಿ ಮತ್ತಷ್ಟು ಹೆಚ್ಚಿಗಾಗುತ್ತೆ, ಮೆಚ್ಚುಗೆ ಖಂಡಿತ ಮೇಡಮ್. ತುಂಬ ಮಹತ್ವ ಆಗ್ತಾ ಇದೆ ಜವಾಬ್ದಾರಿ ಮಾತ್ರ. ಇವಾಗ ಎಷ್ಟು ಪ್ರೀತಿ ತೋರಿಸ್ತಾ ಇದ್ದಾರೋ ಜನ, ಅದಕ್ಕಿಂತ 10% ನಾನು ಜಾಸ್ತಿ ಕೊಡಬೇಕು. ಕಮ್ಮಿ ಕೊಟ್ಟರೆ ರಾಯರ್ಗೆ ಅವಮಾನ ಮಾಡ್ತಾರೆ. ರಾಯರ್ ಪಾತ್ರ ಮಾಡ್ತಿರೋದ್ರಿಂದ ಏನೇ ಕೊಟ್ಟರು 10% ಜಾಸ್ತಿ ಕೊಡಬೇಕು. ಒಂದು ನಮಸ್ಕಾರ ಮಾಡಿದ್ರೆ 10% ಜಾಸ್ತಿ ಪುಣ್ಯ ಪಡಬೇಕು ಅವ್ರಿಗೆ. ಇದು ರಾಯರ್ ಗುಣ ಇದು. ಸೊ ಹೋಮ್ ವರ್ಕ್ ಜಾಸ್ತಿ ಮಾಡ್ತಾ ಇದ್ದೀನಿ, ನಮ್ಮ ಗುರುಗಳ ಜೊತೆ ಜಾಸ್ತಿ ಲೀನ ಆಗಿರ್ತೀನಿ. ಅವ್ರ ಕಥೆಗಳನ್ನ ಹೇಳ್ತಾ ಇರ್ತಾರೆ, ಸೊ ಅವ್ರ ಜೊತೆನೇ ಜಾಸ್ತಿ ಇರ್ತೀನಿ ನಾನು. ಓಕೆ ಸುರೇಶ್ ಅವರಿಗೆ, ಜನರ ಮಾತುಗಳನ್ನು ಕೇಳ್ತಾ ಇರುವಾಗ ಅವರು ಪುಸ್ತಕದಲ್ಲಿ ಓದಿರುವಂಥದ್ದು ಗುರುರಾಯರ ಬಗ್ಗೆ, ಅವರ ಜೀವನ ಚರಿತ್ರೆಯ ಬಗ್ಗೆ, ಆದರೆ ಧಾರಾವಾಹಿಯನ್ನು ನೋಡಿದಾಗ, ದೃಶ್ಯ ರೂಪದಲ್ಲಿ ನೋಡಿದಾಗ ಕೆಲವೊಂದು ಬದಲಾವಣೆಗಳನ್ನು ಮಾಡಬೇಕಾಗಿ ಬಂತ. ಜೀವನ ಚರಿತ್ರೆಗೆ ಧಕ್ಕೆ ಆಗದ ರೀತಿಯಲ್ಲಿ ನೀವು ತೋರಿಸ್ಬೇಕು, ಜೊತೆಗೆ ಈಗಿನ ಒಂದು ಕಾಲಕ್ಕೆ ತಕ್ಕಂತೆ ಜನರನ್ನು ಬೋರ್ ಮಾಡದ ರೀತಿಯಲ್ಲಿ ನೀವು ಬದಲಾವಣೆಗಳನ್ನು ಮಾಡಬೇಕಾಗುತ್ತೆ. ಅದು ಸಣ್ಣ ಪುಟ್ಟದ ಅದೇ ನಾನು ಹೇಳಿದಲ್ಲ ಮೊದಲ ಇತಿಹಾಸದಲ್ಲಿ ಅಂದರೆ ಕಾಲಘಟ್ಟದಲ್ಲಿ ಇರತಕ್ಕಂತಹ ಘಟನೆಗಳನ್ನು ಅಲ್ಲಲ್ಲಿ ನಾನು ತರಲೇಬೇಕಾಗಿತ್ತು, ಅನಿವಾರ್ಯ ಆಗಿತ್ತು. ಏಕೆಂದರೆ ಈಗ ಒಂದು ಹರಿಕತೆ ಮಾಡಬೇಕಾದ್ರೆ ಹರಿಕತೆ ದಾಸರು ಉಪಕಥೆಗಳನ್ನು ಹೇಳಿದ್ವಿ ಜನರನ್ನು ಅಷ್ಟೇ. ಇದರಲ್ಲಿ ಆ ಉಪಕಥೆಗಳು ಮನುಷ್ಯನ ಜೀವನದ ಒಂದು ಅವಿಭಾಜ್ಯ ಅಂಗ. ಉಪಕಥೆ ಹೇಳೋದು ಅದು ಕಥೆಯಲ್ಲಿರ್ಬೋದು, ಜೀವನದಲ್ಲಿರ್ಬೋದು. ಅದೇ ರೀತಿಯೇ ಇತಿಹಾಸದ ಒಂದು ಕಥೆಯನ್ನು ಮಾಡಬೇಕಾದ್ರೆ ಅಂತಹ ಸನ್ನಿವೇಶದಲ್ಲಿ ಏನೇನು ಇತ್ತು, ಇಲ್ಲಿ ಸಿಗದೇ ಇದ್ದು ಅಲ್ಲಿ ಸಿಗುತ್ತೆ, ಅಲ್ಲಿ ಸಿಗದೆ ಇಲ್ಲಿ ಸಿಗುತ್ತೆ. ಅವತ್ತಿನ ಜೀವನ ಮಟ್ಟದಲ್ಲಿ ಆ ಜೀವನದಲ್ಲಿ ಏನೇನು ನಾನು ಸೇರ್ಸೋಕ್ಕೆ ಸಾಧ್ಯನೋ ಆ ಕಾಲಘಟ್ಟದಲ್ಲಿ ನಡೆದಿರ್ತಕ್ಕಂಥ ಘಟನೆಗಳನ್ನು ಅದಷ್ಟನ್ನು ಸಹ ನಾನು ಧಾರಾವಾಹಿಯಲ್ಲಿ ತರೋದಕ್ಕೆ ಪ್ರಯತ್ನಪಟ್ಟೆ. ಆನಂತರ ಅದು ಜನಸಾಮಾನ್ಯರಿಗೆ ಎಷ್ಟು ನೇರವಾಗಿ ಹೋಗಿ ತಲುಪ್ತು ಅಂತಂದರೆ, ಹೌದು ಅವತ್ತಿತ್ತು, ಹಾಗಿತ್ತು, ಈಗ ಒಂದು ಸಹಗಮನ ಪದ್ಧತಿ ನಾನು ತಗೊಬಂದಾಗ ನನಗೆ ತುಂಬ ವಿರೋಧ ಬಂದಿತ್ತು. ಅಂದರೆ ಒಂದೊಂದು ಹಂತದಲ್ಲೂ ಸಹ, ಯಾಕೆಂತಂದರೆ ಸಂಪ್ರದಾಯ ಸಂಸ್ಕೃತಿ ಎಷ್ಟೇ ನಶಿಸಿದರೂ ಸಹ ಸಂಪ್ರದಾಯ ಸಂಸ್ಕೃತಿಯನ್ನು ಜೀವನದ ಅವಿಭಾಜ್ಯ ಅಂಗವಾಗಿ ಇರಿಸಿಕೊಂಡಿರ್ತಕ್ಕಂತಹ ಧಾರ್ಮಿಕ ಜನತೆ ಇನ್ನೂ ಸಹ ನಮ್ಮ ಈ ಇದರಲ್ಲಿದೆ. ಅಂತಹ ಜನತೆಯ ಭಾವನೆಗಳಿಗೂ ಸಹ ಒಮ್ಮೊಮ್ಮೆ ಧಕ್ಕೆ ಆಗಿಬಿಡುತ್ತೇನೋ ಅನ್ನೋ ಭಯ ಎಷ್ಟೋ ಸನ್ನಿವೇಶದಲ್ಲಿ. ಆ ಭಯದಲ್ಲೂ ಸಹ ನಾವು ಮಂತ್ರಾಲಯದಿಂದನೂ ಸಹ ಅಲ್ಲಿಂದ ವಾದಿರಾಜಾಚಾರ್ಯ ಇರ್ಬೋದು, ಸುಮೀಂದ್ರಾಚಾರ್ಯ ಇರ್ಬೋದು, ಈ ರೀತಿ. ಅನಂತರ ಇಲ್ಲಿ ಅರಳುಮಳಿಗೆ ಪಾರ್ಥಸಾರ್ಥಿಯವರು, ಅನಂತರ ನಾಗರಾಜ್ ಅಂತ ಇವರು, ಅನಂತರ ಕಾಕೋಳ್ ರಾಘವೇಂದ್ರ ರಾವ್ ಅವರು, ಹೀಗೆ ತುಂಬ ಜನರಿಂದ ನಾನು ಮಾಹಿತಿಗಳನ್ನು ಪಡಿತಾ ಪುಸ್ತಕಗಳನ್ನು ಓದ್ತಾ ಆ ಕಾಲಘಟ್ಟದ ಒಂದು ಸಂಪೂರ್ಣ ಚರಿತ್ರೆಯನ್ನು ಈ ಪುಸ್ತಕದಲ್ಲಿ ಇಲ್ಲದೇ ಇದ್ದರೂ ಸಹ ಬೇರೆ ಪುಸ್ತಕದಲ್ಲಿ ಇರತಕ್ಕಂತಹ ಚರಿತ್ರೆಯನ್ನು ತಂದು ಸೇರಿಸಿ ನಾನು ಮಾಡಿದ್ದು ಜನರನ್ನ ಎಷ್ಟು ಅದು ಆತ್ಮೀಯ ಆಯಿತು ಅಂತ ಹೇಳೋದಕ್ಕೆ ಇವತ್ತು ಜನಸ್ಪಂದನೆ ಏನಿದೆಯೋ ಅದೇ ಕಾರಣ. ಸಹಗಮನ ಪದ್ಧತಿ ಹೇಳಿದೆ ನಾನು. ಆ ಸಹಗಮನ ಯಾಕೆ ಅಂತ ಹೇಳಿದರೆ, ಇವರ ಹಿಂದಿನ ಜನ್ಮದ ಅಂದರೆ ಅವತಾರ, ವ್ಯಾಸರಾಜರ ಅವತಾರ ಆಗಿದ್ದೇ ಸಹಗಮನದಲ್ಲಿ. ಬ್ರಹ್ಮಣ್ಯ ತೀರ್ಥರು ಅವರ ವ್ಯಾಸರಾಜರ ಅಷ್ಟು ಆಳವಾಗಿ ಹೋಗಿದ್ದೆ ನಾನು. ಆ ಭಾವವನ್ನು ನಾನು ಇಲ್ಲಿ ಆ ಪಾತ್ರಕ್ಕೆ ತುಂಬಬೇಕು, ಆ ಬಾಲ್ಯದಲ್ಲಿ ಹೇಳೋ ದೃಷ್ಟಿಯಿಂದ ಅದನ್ನು ತಗೊಬಂದೆ. ಆ ಸನ್ನಿವೇಶದಲ್ಲಿ ವಿರೋಧ ಇದ್ದರು, ಜನ ಎಷ್ಟು ಆಮೇಲೆ ಸ್ಪಂದಿಸಿದರು ಅಂತಂದರೆ, ಹೌದು ನೀವು ಇದಕ್ಕೋಸ್ಕರ ತಂದಿದ್ದು ಅಂತೇಳಿ ನಮಗೆ ಗೊತ್ತಿರಲಿಲ್ಲ ಅಂತ ಹೇಳಿ ಇದು ಮಾಡೋದು. ಅಂದರೆ ಏನಂದ್ರೆ ಒಂದು ತಪ್ಪು ಅಂತ ಅನ್ನಿಸಿದಾಗ ಅದು ಸರಿ ಅಂತ ಮುಂದಿನ ಭಾಗದಲ್ಲಿ ತಿಳಿದಾಗ ಜನನೂ ಸಹ ನಮಗಷ್ಟೇ ಪ್ರೋತ್ಸಾಹ ಕೊಟ್ಟರು. ಓಕೆ, ಖಂಡಿತ. ಈಗ ಬೆಂಗಳೂರಿಂದ ಸುರೇಂದ್ರ ಕರೆ ಮಾಡಿದ್ದಾರೆ. ಸುರೇಂದ್ರ ಮಾತಾಡಿ. ನಮಸ್ಕಾರ, ಮಾತಾಡಿ ಸುರೇಂದ್ರ. ನಮಸ್ಕಾರ. ಇವರು ಡೈರೆಕ್ಟರ್ಗೆ ಮಾತಾಡಬೇಕಾಗಿತ್ತು. ಮಾತಾಡಿ ಸರ್. ನಮಸ್ಕಾರ. ನಮಸ್ಕಾರ. ತುಂಬಾ ಚೆನ್ನಾಗಿ ಬರ್ತಾ ಇದೆ ಸೀರಿಯಲ್. ಧನ್ಯವಾದಗಳು. ಬಟ್ ತುಂಬಾ ಒಂದು ರಾಯರ ನೋಡ್ತಾ ಇದ್ದ ಆ ಕಾಲಕ್ಕೆ ನಾವು ಹೋದಂಗೆ ಅನ್ನಿಸ್ತಾ ಇದೆ. ಹೌದು. ಮತ್ತೆ ರಾಯರ ಪಾತ್ರ ಮಾಡ್ತಿರೋ ಪರೀಕ್ಷಿತ್ ಅವ್ರು ಏನ್ ಇಷ್ಟು ದಿವಸ ಮಾಡ್ಕೊಂಡ್ ಬಂದಿದ್ದಾರೆ. ಹೌದಾ? ಈ ಚಿತ್ರದಲ್ಲಿ ಅವ್ರು ಬರ್ತಕ್ಕಂತ ಏನ್ ಪಾತ್ರಗಳಿದೆ, ಅವರು ಈ ಕಾರ್ಯಕ್ರಮದಲ್ಲಿ ತುಂಬಾ ಮೌನದಿಂದ ಇದ್ರು. ಇನ್ನು ಫ್ಯೂಚರ್ ಅಲ್ಲಿ ರಾಯರು ಒಂಥರ ನಗನಗತ ಹಸನ್ಮುಖಿ ಆಗಿರ್ತಕ್ಕಂತ ರಾಯರನ್ನ ನೋಡ್ಬೇಕು ಅಂತ ನಾನು ಇಷ್ಟಪಡ್ತೀನಿ. ಖಂಡಿತವಾಗ್ಲೂ ಅವರು ಆ ಪಾತ್ರಕ್ಕೆ ಜೀವವನ್ನು ತುಂಬುತ್ತಾರೆ. ಇಲ್ಲ, ಜೀವವನ್ನು ತುಂಬತಾ ಇದ್ದಾರೆ ಅವರು. ಅಲ್ಲ, ಮುಂದಿನ ಪಾತ್ರಕ್ಕೂ ಸಹ ಜೀವ ತುಂಬುತ್ತಾರೆ ಅನ್ನೋದು ನನ್ನ ಮಾತಿನ ಅರ್ಥ. ಯಾಕೆಂದ್ರೆ ಪಾತ್ರ ಆ ಕಾಲಘಟ್ಟದಲ್ಲಿ ತಮ್ಮ ಭಾವಗಳನ್ನ ಬದಲಾಯಿಸ್ಕೋತಾ ಹೋಗ್ತಾ ಇರುತ್ತೆ. ಹೌದು. ರಾಯರು ಅಂದ್ರೆ ನಮ್ಗೆ ಏನೊಂದು ಪಿಕ್ಚರ್ ಇದೆ ಅಂದ್ರೆ ಹಸನ್ಮುಖರಾಗಿರ್ತಕ್ಕಂತ ರಾಯರು ನಾವು ನೋಡಿದ್ದೇವೆ. ಖಂಡಿತವಾಗ್ಲೂ ಹಸನ್ಮುಖರಾಗಿ ಇರ್ತಾರೆ ಮುಂದೆ ಸಹ.
ಮತ್ತೆ ಈಗ ರಾಯರ ವಂಶದವರು ಇನ್ನೂ ಇದ್ದಾರ ಸರ್? ಯಾರು ಉಳಿದಿದ್ದಾರಲ್ಲ ಜನ? ಇದ್ದಾರೆ ಸರ್. ಅವರ ವಂಶಿಕರೆಲ್ಲ ಇದ್ದಾರೆ ಇನ್ನ? ಇದ್ದಾರೆ. ಎಲ್ಲಿದ್ದಾರೆ ಸರ್ ಅವರೆಲ್ಲ? ಅವರು ಮಂತ್ರಾಲಯದಲ್ಲೇ ಇದ್ದಾರೆ ಸರ್. ರಾಜ ಪೌಮಾನಾಚಾರ್ಯ ಅಂತ ಈಗಿನ ಜನರೇಷನ್ ಅಲ್ಲಿ ಇದ್ದಾರೆ. ಹಾ ಹಾ ಅವ್ರ ಮಂತ್ರಾಲಯದಲ್ಲೇ ಆಧ್ಯಾತ್ಮಿಕ ಕೇಂದ್ರ ಅಂತ ಒಂದು ಹಾ ಹಾ. ರಾಯರ ಹೆಸರಿನಲ್ಲಿ ಧರ್ಮ ಪ್ರಸಾರ ಮಾಡ್ತಾ ಇದ್ದಾರೆ. ಹೌದಾ ಹೌದಾ, ತುಂಬಾ ಸಂತೋಷ. ಪರೀಕ್ಷಿತ್ ಅವರ ಮಾತಾಡೋದು? ಹೌದು ಸರ್. ಸರ್ ನಮಸ್ಕಾರ. ನಿಮ್ಮ ತುಂಬಾ ಭಾವಪೂರ್ಣರಾಗಿ ಮಾಡಿದ್ದೀರಿ. ಧನ್ಯವಾದ ಸರ್. ಇದಕ್ಕೆ ನನ್ನ ಧನ್ಯವಾದಗಳು. ನಿಮ್ಮ ಹೆಸರು? ಸೂರೀಂದ್ರ ಆಚಾರ್ಯ. 1, 2 ನಮ್ಮ 3ನೇ ಗುರುಗಳು ತಲೆಮಾರಿನಲ್ಲಿ ಸುರೇಂದ್ರ ತೀರ್ಥರು. ಹೌದು ಹೌದು. ಧನ್ಯವಾದ ಸರ್, ಅವರು ನೆನ್ಸ್ಕೊಂಡಂಗಾಯ್ತು. ನಿಜವಾಗ್ಲೂ ತುಂಬಾ ಸಂತೋಷ. ನಿಮ್ಮ ಯಶಸ್ವಿಯಾಗಿ ನಡೆಯಲಿ, 1000 ಕಂತುಗಳನ್ನು ಪೂರೈಸಲಿ ಅಂತ ನಾನು ಹಾರೈಸ್ತೇನೆ. ಧನ್ಯವಾದ. ಧನ್ಯವಾದ ಕರೆ ಮಾಡಿದ್ದಕ್ಕೆ. ಇನ್ನು ಕಲ್ಲಪ್ಪ ಗುಲ್ಬರ್ಗದಿಂದ ಕರೆ ಮಾಡಿದ್ದಾರೆ. ಕಲ್ಲಪ್ಪ ಅವರೇ ಮಾತಾಡಿ. ಕಲ್ಲಪ್ಪ ಅವರೇ ಮಾತಾಡಿ, ಯಾರ ಜೊತೆ ಮಾತಾಡ್ಬೇಕು ಅನ್ಕೊಳ್ತಿದ್ರೆ? ಕಲ್ಲಪ್ಪ ಅವರೇ, ಬಹುಶಃ ಕಾಲ್ ಕಟ್ ಆಗಿದೆ ಅಂತ ಅನ್ಸುತ್ತೆ. ಇನ್ನು ಹರ್ಷವರ್ಧನ್ ಅವರೇ, ಯಾವುದೇ ಒಂದು ಪಾತ್ರ ಆಗಿರ್ಬೋದು, ಆದರೆ ಈ ಪಾತ್ರ ಏನಿದೆ ಸುಧೀಂದ್ರ ತೀರ್ಥರ ಪಾತ್ರ, ಸಂಭಾಷಣೆ ಬಹುಶಃ ಇದು ಬಹಳ ಚಾಲೆಂಜಿಂಗ್ ಅಂತ ಅನ್ಸುತ್ತೆ. ಹೌದು, ಯಾಕೆಂದರೆ ನಾವು ದಿನನಿತ್ಯ ಮಾತಾಡಬೇಕಾದ್ರೆ 1 ನಿಮಿಷ ನಾವು ಸಂಪೂರ್ಣ ಅಚ್ಚ ಕನ್ನಡದಲ್ಲಿ ಮಾತಾಡು ಅಂದರೆ ನಮ್ಗೆ ಮಾತಾಡೋಕ್ಕಾಗಲ್ಲ. ಈ ಧಾರಾವಾಹಿ ವಿಶೇಷವಾಗಿ ಕನ್ನಡ ಇನ್ನೂ ಸ್ವಲ್ಪ ಹೆಚ್ಚಿನ ಬಳಕೆ ಮಾಡುವಂಥದ್ದು ಒಂದು ಶುರು ಆಯಿತು. ಆಮೇಲೆ ಸ್ಪಷ್ಟತೆ, ಭಾಷೆಯ ಸ್ಪಷ್ಟತೆ, ಆಮೇಲೆ ನಮ್ಮ ವೇಗಕ್ಕೆ ನಿಧಾನ ಕಡಿವಾಣ ಹಾಕ್ಕೊಂಡು, ಆಮೇಲೆ ಒಂದು ತಾಳ್ಮೆ ಪ್ರತಿಯೊಂದು, ಆಮೇಲೆ ಒಂದು ಸ್ಪಿರಿಚುವಲ್ ಕ್ಯಾರೆಕ್ಟರ್ ಆಗಿರೋದ್ರಿಂದ ಅದಕ್ಕೆ ಬೇಕಾಗಿರುವಂಥ ಭಾವ ತುಂಬಿಸ್ಕೊಳ್ಳೋದಕ್ಕೆ ಪ್ರತಿದಿನ 1 ಅವರ್ಗಿಂತ ಹೆಚ್ಚಾಗಿ ಮೆಡಿಟೇಷನ್ ಮಾಡಿಕೊಂಡೇ ನಾನು ಶೂಟಿಂಗ್ ಬರ್ತಿದ್ದೆ. ಆ ಪ್ರಿಪ್ರೇಷನ್ಸ್, ಆಮೇಲೆ ಇಲ್ಲಿ ಬಾಲಸರ್ ನಮಗೆ ಸೆಟ್ಟಲ್ಲಿ ಕೊಡ್ತಾ ಇದ್ದಂಥ ಗೈಡೆನ್ಸ್, ಹೀಗೆ ಆ ಮೂಡ್, ಒಬ್ಬ ನಿರ್ದೇಶಕರಾಗಿ ಅವರು ಅದನ್ನು ತೊಗೊಂಡು ಹೋಗ್ತಾರಲ್ಲ, ಈ ಸಮಯದಲ್ಲಿ ನೀವು ಹೀಗೇ ಇರಬೇಕು. ಯಾಕೆಂದರೆ ನನ್ನ ವಯಸ್ಸಿಗೆ ನಾನು ಸ್ವಾಮೀಜಿಗಳ ಜೊತೆ ಯಾವುದೇ ಗುರುಕುಲಗಳಲ್ಲಾಗಲಿ ಎಲ್ಲೇ ಆಗಲಿ ನನಗೆ ಅವ್ರ ಜೊತೆ ಒಡನಾಟ ಇಲ್ಲ. ಹೇಗೆ ಅವ್ರನ್ನ ನಡ್ಕೋತಾರೆ ಅನ್ನೋದು ನಮ್ಗೆ ಗೊತ್ತಿಲ್ಲ. ಅವ್ರು ನಮ್ಗೆ ಯಾವ ರೀತಿ ರೂಟ್ ತೋರಿಸ್ತಾರೋ ಆ ರೀತಿಲೇ ಹೋಗಿ ಒಂದು ಎಲ್ಲೋ ಒಂದು ಕಡೆ ಗ್ರಿಪ್ ಸಿಕ್ತು ಅಂತ ಅನ್ನಿಸ್ತು. ಬಟ್ ಒಂದು ಒಳ್ಳೆ ಅನುಭವ. ಓಕೆ, ಈಗ ಶಿವಮೊಗ್ಗದಿಂದ ಗಾಯತ್ರಿ ಕರೆ ಮಾಡಿದ್ದಾರೆ. ಗಾಯತ್ರಿ ಅವರೇ ಮಾತಾಡಿ. ನಮಸ್ತೆ ಮೇಡಮ್. ನಮಸ್ತೆ ಗಾಯತ್ರಿ. ಶಿವಮೊಗ್ಗದಿಂದ ಗಾಯತ್ರಿ ಅಂತ. ನಾವು ಪರೀಕ್ಷಿತ್ ಅವ್ರ ಜೊತೆ ಮಾತಾಡ್ಬೇಕಾಗಿತ್ತು. ಹೇಳಿಮ್ಮ. ನಾನು ಗಾಯತ್ರಿ ಅಂತ, ಗೊತ್ತಾಗಿರ್ಬೋದಲ್ವಾ? ಅಂಜನಾ ಅವ್ರ ಅಕ್ಕ. ಅಮ್ಮ ನಮಸ್ತೆ, ಹೇಳಿ. ನಮಸ್ತೆ. ತುಂಬಾ ಸಂತೋಷ ಆಯ್ತು ನೀವು ಟಿವಿನಲ್ಲಿ ನೋಡ್ತಾ ಇದ್ದಿದ್ದು. ಎಲ್ಲರೂ ನಿಮಗೆ ಹಾರೈಕೆಗಳನ್ನ ಇಲ್ಲಿಂದನೇ ಹಾಕ್ತಾ ಇದೀವಿ. ತುಂಬಾನೇ ಸಂತೋಷ ಆಗಿದೆ. ನಮ್ಮಲ್ಲಿ ಎಲ್ಲ ಹುಡುಗರುಗಳು ಅಷ್ಟೇ, ಮೊನ್ನೆ ಮೈಸೂರಿಗೆ ಬಂದಾಗ ಕೂಡ ನಿಮ್ ಜೊತೆ ಫೋನ್ ಅಲ್ಲಿ ಮಾತಾಡಿದ್ವಿ. ಹೌದು, ಮಕ್ಕಳೆಲ್ಲ ಚೆನ್ನಾಗಿದ್ದಾರಾ? ಎಲ್ಲರೂ ತುಂಬಾ ಚೆನ್ನಾಗಿದ್ದಾರೆ. ನಿಮ್ಮನ್ನ ಎಷ್ಟು ನೋಡಿದ್ರು ಕಡಿಮೆ ಅನ್ನೋ ರೀತಿ ಮಾಡ್ತಾ ಇದ್ದಾರೆ. ಮತ್ತೆ ಸರಸ್ವತಿ ಪಾತ್ರ ಮಾಡಿದ್ದಾರಲ್ಲ, ಹೌದು, ಅವರು ಕೂಡ ತುಂಬಾ ಚೆನ್ನಾಗಿ ಅಭಿನಯ ಮಾಡ್ತಾ ಮಾತಾಡಿ, ಅವರು ಇಲ್ಲೇ ಇದ್ದಾರೆ, ಇದ್ದಾರೆ. ಮಾತಾಡಿ. ಹಲೋ ಹಲೋ ಹಲೋ. ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದೀರಮ್ಮ ನೀವು. ಧನ್ಯವಾದ. ಪ್ರತಿಯೊಂದು ಅಷ್ಟೇ, ಪ್ರತಿಯೊಂದು ಅಭಿನಯನೇ ಇರ್ಬೋದು, ಒಂದು ಭಕ್ತಿ ಭಾವ ಏನೇ ಆದ್ರೂ ಕೂಡ ತುಂಬಾ ಚೆನ್ನಾಗಿ ಮೂಡಿ ಬರ್ತಾ ಇದೆ. ಅಲ್ಲ ಅಕ್ಕ, ನೋಡಿ ನಿಮ್ಮೂರಿಂದ 1 ಅವರ್ ಅಷ್ಟೇ ಇವ್ರೂರು. ಸಾಗರ. ಗೊತ್ತಾಯ್ತು, ಅದು ಗೊತ್ತಿದೆ, ಸಾಗರ ಅಂತೇಳಿ. ತುಂಬಾ ಸಂತೋಷ ಆಯ್ತು. ಓಕೆ ಗಾಯತ್ರಿ ಅವರೇ, ಧನ್ಯವಾದ ಕರೆ ಮಾಡಿದ್ದಕ್ಕೆ. ಈಗ ಸರಸ್ವತಿ ಅಂತ ಬೆಂಗಳೂರಿಂದ ಕರೆ ಮಾಡಿದ್ದಾರೆ. ಸರಸ್ವತಿ ಅವರೇ ಮಾತಾಡಿ. ಸರಸ್ವತಿ ಅವರೇ. ಹಲೋ, ನಾನ್ ಸರಸ್ವತಿ ಅಂತ. ಮಾತಾಡಿ. ಮಾತಾಡಿ ಅಮ್ಮ. ರಾಘವೇಂದ್ರ ಧಾರಾವಾಹಿ ತಂಡದವರು ಎಲ್ಲಾರು ನಮಸ್ಕಾರಗಳು. ಯಾರ್ಯಾರ ಪಾತ್ರ ಅವ್ರು ಬಹಳ ಚೆನ್ನಾಗ್ ಮಾಡಿದ್ರಿ. ನನಗ್ ಮಾತಾಡ್ಬೇಕು ಅಂದ್ರೆ ಟೆನ್ಷನ್ ಆಗ್ತಾ ಇದೆ. ನಿಮ್ಮ ಮಾತಿಂದನೇ ಗೊತ್ತಾಗ್ತಾ ಇದೆ ಎಷ್ಟು ಭಾವುಕರಾಗಿದ್ದೀರಾ ಅಂತ. ರಾಘವೇಂದ್ರ ಪಾತ್ರೆಯಲ್ಲೂ ಬಹಳ ಚೆನ್ನಾಗ್ ಮಾಡಿದ್ದಾರೆ. ಅವಳು ಸನ್ಯಾಸ ಆಗ್ತಾರ ಅಂದ್ರೆ ನನಗೆ ಏನೋ ಟೆನ್ಷನ್. ಸರಸ್ವತಿ ಏನಪ್ಪ ಅನ್ನೋದು. ನಾವು ಸಣ್ಣವರಿದ್ದಾಗಿಂದ ರಾಘವೇಂದ್ರ ಸ್ವಾಮಿ ಭಕ್ತರು, ಅವ್ರ ಸೇವೆ, ಬೃಂದಾವನ ಸೇವೆ ಅವೆಲ್ಲ ಬಹಳ ಮಾಡಿದ್ದೀನಿ. ಇವಾಗಿನವರು 10 ಗಂಟೆ ಆಗೋಷ್ಟು ಎಲ್ಲ ಕೆಲಸ ಬಿಟ್ಬಿಟ್ಟು. ಅಮ್ಮ, ನೀವು ರಾಯರ ಭಕ್ತರಾಗಿ ರಾಯರ ಪಾತ್ರದಲ್ಲಿ ನಾನು ಬೇರೆ ಏನಾರು ಇಂಪ್ರೂವೈಸ್ ಮಾಡ್ಕೋಬೇಕು ನಿಮ್ಮ ಅನಿಸಿಕೆ ಇದೆಯಾ? ಅಲ್ಲ, ಇಲ್ಲ, ಬಹಳ ಚೆನ್ನಾಗಿದೆ. ನಾನು ರಾಘವೇಂದ್ರ ಸ್ವಾಮಿ ಚರಿತ್ರೆ ಓದಿದ್ದೀನಿ. ನಾನು ಬಹಳ ಅವರಿಂದ ಎಲ್ಲೋ ಸಣ್ಣವಳಿದ್ದಾಗಿಂದಾನು ನಾನು ಬಹಳ ಅವರಿಂದ ಎಲ್ಲೋ ಪ್ರತಿಫಲ ಬಹಳ ಹೊಂದಿದ್ದೀನಿ. ನಾನು ಗುರುವಾರ ಅಂತಂದ್ರೇನೆ ಏನೋ ಇರುತ್ತೆ, ಪ್ರತಿಯೊಂದು ಏನ್ ಮಾಡ್ತಾ ಇದ್ರು ಅವ್ರದ್ದೇ ಇದು ಮಾಡ್ತೇನೆ. ಬಹಳ ಅವ್ರವ್ರ ಪಾತ್ರಗಳು ನನಗೆ ಹೇಳಕ್ಕೆ ಆಗ್ತಾ ಇಲ್ಲ. ನಾವು ಅದರಲ್ಲಿ ಒಂದಾಗಿ ಇದು ಮಾಡ್ತಾ ಇದೀವಿ. ನಿಮ್ಮ ಭಾವುಕತೆಗೆ ತಿರುಗಿ ನಾವು ಇನ್ನೂ ಸುಂದರವಾಗಿ ಎಪಿಸೋಡ್ ಇನ್ನೂ ಹೆಚ್ಚು ಚೆನ್ನಾಗಿ ಕೊಡ್ತಾ ಹೋಗ್ತೀವಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ. ಬಹಳ ಭಾವುಕರಾಗಿದ್ದಾರೆ, ಜೊತೆಗೆ ಟೆನ್ಷನ್ ಅಂತ ತಾವೇ ಹೇಳ್ತಾ ಇದ್ದಾರೆ. ಕಷ್ಟ ಆಗ್ತಾ ಇದೆ, ಏನ್ ಮಾತಾಡ್ಬೇಕು ಅಂತ ಮನಸ್ಸಲ್ಲಿ ಏನೇನೋ ಇದೆ ಮಾತಾಡೋದಕ್ಕೆ. ಗೋಪಿ ಅಂತ ಕರೆ ಮಾಡಿದ್ದಾರೆ ಬೆಂಗಳೂರಿಂದ. ಗೋಪಿ ಅವರೇ ಮಾತಾಡಿ.
ನಮಸ್ಕಾರ ಸರ್. ನಮಸ್ಕಾರ. ನಾನು ಮೊದಲು ಅವರಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಹಲೋ. ಹೇಳಿ. ಧನ್ಯವಾದಗಳು. ಸರ್, ಇಂಥ ಒಳ್ಳೆ ರಾಯರು ದರ್ಶನ ನಾವು ಪ್ರತಿದಿನ ಮಾಡಿಸ್ತಾ ಇದ್ದೀರಾ. ಹಲೋ. ಹೇಳಿ ಮಾತಾಡಿ ಗೋಪಿ ಅವರೇ. ಹೇಳಿ ಗೋಪಿ ಅವರೇ. ಮತ್ತೆ ಸೀರಿಯಲ್ ನ ನಮ್ಗೆ ರಾತ್ರಿ ಹೊತ್ತು ನೋಡೋದಕ್ಕೆ ತುಂಬಾ ಇಷ್ಟ ಆಗತ್ತೆ. ಮತ್ತೆ ಇವರು ಪರೀಕ್ಷಿತ್ ಅವರು, ಹೇಳಿ ಸರ್. ಪರೀಕ್ಷಿತ್ ಅವರ ಅಭಿನಯ ತುಂಬಾ ಇಷ್ಟ ಆಗಿದೆ ಸರ್ ನಮ್ಗೆ. ಥ್ಯಾಂಕ್ ಯು ಸರ್. ಮತ್ತೆ ಹರ್ಷವರ್ಧನ್ ಅವರಲ್ಲ ಹೇಳಿ ಸರ್. ಸರ್, ಅವರು ವಾಯ್ಸ್ ಅಂತೂ ನಿಜವಾಗ್ಲೂ ತುಂಬಾ ಇಷ್ಟ. ಗುರುಗಳನ್ನು ಹೇಗೆ ಮಾತಾಡ್ತಾರೋ ನಿಜವಾಗ್ಲೂ ಹಾಗೆ ಮಾತಾಡ್ತಾರ ಅವರು. ಥ್ಯಾಂಕ್ ಯು ಸರ್. ಎಲ್ಲ ರಾಯರ ಆಶೀರ್ವಾದ ಅಷ್ಟೇ. ರಾತ್ರಿ ಹೊತ್ತು ನೋಡ್ಕೊಂಡು ಮತ್ಕೊಂಡ್ರೆ ನಿಜವಾಗ್ಲೂ ಎಷ್ಟೋ ಒಂದು ತೃಪ್ತಿ ಸಿಕ್ಕಿದೆ ಸರ್ ನಮ್ಗೆ. ಥ್ಯಾಂಕ್ ಯು ಸರ್. ಬಹಳ ಧನ್ಯವಾದ. ತುಂಬಾ ಧನ್ಯವಾದಗಳು ಸರ್. ತಮಗೂ ಒಂದು ಸೀರಿಯಲ್ ನಮ್ಗೆ. ಹಲೋ. ಹಲೋ. ಓಕೆ, ಈಗ ಇಂದ್ರಾ ಕರೆ ಮಾಡಿದ್ದಾರೆ. ಇಂದ್ರಾ ಅವರೇ ಮಾತಾಡಿ. ಇಂದ್ರಾ ಅವರೇ, ಯಾರ ಹತ್ರ ಮಾತಾಡ್ಬೇಕು ಅನ್ಕೋತಿದ್ದೀರಿ? ಹಲೋ ಇಂದ್ರಾ ಅವರೇ ಮಾತಾಡಿ. ಅಲ್ರಿ, ನಾ ಕಲ್ಲಪ್ಪ ಇದ್ದೀರಿ. ಹಾ, ಮಾತಾಡಿ ಹೇಳ್ರಿ ಕಲ್ಲಪ್ಪ. ಹಲೋ ರೀ. ಮಾತಾಡಿ ಕಲ್ಲಪ್ಪ ಅವರೇ. ಎಲ್ಲಿಂದ ಮಾತಾಡ್ತಾ ಇದ್ದೀರಾ? ಪರಿಚಿತ್ ಅವರಿಗೆ. ಪರೀಕ್ಷಿತ್ ಅವ್ರು ಮಾತಾಡ್ತಿದಾರೆ, ಮಾತಾಡಿ. ಅದೇ ನಿಮ್ ಧಾರಾವಾಹಿಗಳು ಸರಿಯಾಗಿ ಬರ್ತಾವ ರಾಯರ್ದ್ರಿ. ಹಾಂ ಸರ್, ಥ್ಯಾಂಕ್ ಯು ಸರ್. ಪರಿಚಿತ್ ಅವ್ರಿಗೆ ಕೊಡ್ರಿ. ಹಾಂ, ಪರೀಕ್ಷಿತ ಮಾತಾಡ್ತಿರೋದು, ಹೇಳಿ ಸರ್. ಸರ್, ನೀವು ಭಾರಿ ಮಾಡ್ರಿ ಪಾತ್ರ ರೀ. ಸರ್. ಹಾಂ ಸರಸ್ವತಿ ಪಾತ್ರನು ಸರಿಯಾಗಿ ಆಗ್ಯಾವ್ರಿ. ಹಾಂ ಸರ್. ಪರಿಚಿತ ಆತಂದ್ರ ನೀವು ರಾಯರ್ ಇದ್ದಂಗೆ ನೋಡ್ರಿ. ಥ್ಯಾಂಕ್ ಯು ಸರ್. ಯಾವ ಊರಿಂದ ಕರೆ ಮಾಡ್ತಾ ಇದ್ದೀರಾ? ನಾವ್ ಮಣ್ಣೂರ್ದಿಂದ ಗುಲ್ಬರ್ಗಾ ಡಿಸ್ಟಿಕ್ ರೀ. ಗುಲ್ಬರ್ಗ. ಹಾ ರೀ. ಹಾಂ, ಮತ್ತೆ ಹೇಳಿ. ಪರಿಚಿತ ಆತಂದ್ರ ಪರಿಚಿತ ಮಹಾರಾಜ್ ಮುಕ್ತಿ ಹೋದ ಬಳಕೆ ಕಲಿ ಪ್ರವೇಶ ಆಗ್ಯದ್ರಿ. ಥ್ಯಾಂಕ್ ಯು. ಓಕೆ, ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ಬಹಳ ಅವರು ಕೂಡ ಎಲ್ಲರೂ ಪರೀಕ್ಷಿತರಲ್ಲೇ ಗುರು ರಾಯರನ್ನ ಕಾಣ್ತಾ ಇದ್ದಾರೆ. ಬಹುಶಃ ಅಷ್ಟೊಂದು ಅವರಿಗೆ ಆ ಪಾತ್ರ ಅಷ್ಟೊಂದು ಹಿಡಿಸಿದೆ ಅಂತ ಅನ್ಸುತ್ತೆ. ಖಂಡಿತವಾಗಲೂ ಇಂತಹ ಒಂದು ಜನಸ್ಪಂದನ ನಾನು ಆರಂಭದ ದಿನಗಳಲ್ಲಿ ಭಾರಿ ಭಯದಲ್ಲಿ ಧಾರಾವಾಹಿಯನ್ನು ಕೈ ಹಾಕಿದ್ವಿ. ಅದಕ್ಕೆ ನಿಜವಾಗ್ಲೂ ಧನ್ಯವಾದಗಳನ್ನು ಮೊಟ್ಟ ಮೊದಲು ಗುರುರಾಯರ ಆಶೀರ್ವಾದ, ಜೊತೆಗೆ ನಮ್ಮ ನಿರ್ಮಾಪಕರಾದಂಥ ಅನಿತಾ ಪಟ್ಟಾಭಿರಾಮ್ ಅವರನ್ನ ಎಷ್ಟು ಅಭಿನಂದನಿಸೋ ಸಾಲ. ಯಾಕೆಂದರೆ ಇಂಥ ಧಾರಾವಾಹಿ ಮಾಡ್ತೀವಿ ಅಂತಂದ್ರೂ ಸಹ ಮಾಡೋದಕ್ಕೆ ನಿರ್ಮಾಪಕರು ಸಿಗಲ್ಲ. ಆನಂತರ ಇದನ್ನು ಟೆಲಿಕಾಸ್ಟ್ ಮಾಡೋದಕ್ಕೆ ಚಾನಲ್ಗಳು ಸಹ ಸಿಗಲ್ಲ. TRP ಬರುತ್ತೋ ಇಲ್ವೋ, ಏನಾಗುತ್ತೇನೋ, ಒಂದು ವಾರ ಏನೋ ಕಡಿಮೆ ಆದ ತಕ್ಷಣ ಮತ್ತೊಂದು ವಾರಕ್ಕೆ ಏನೋ ಒಂದು ಪ್ರಾಬ್ಲಮ್ಮು, ಇದನ್ನು ಯಾರು ನೋಡಲ್ಲವೇನೋ ಅನ್ನೋ ಒಂದು ವಾಣಿಜ್ಯ ದೃಷ್ಟಿಕೋನವನ್ನು ಬದಿಗಿಟ್ಟುಬಿಟ್ಟು ಸಂಪೂರ್ಣವಾಗಿ ಇಂತಹ ಭಕ್ತಿ ಓಕೆ, ನಿಮ್ಮೆಲ್ಲ ಜೊತೆ ಇನ್ನೂ ಸಾಕಷ್ಟು ಮಾತಾಡ್ತೀನಿ ವೀಕ್ಷಕರೇ. ಅದಕ್ಕೂ ಮೊದಲು ಒಂದು ವಿರಾಮ.